ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯ 4ರಲ್ಲಿ ನಾವು ನೋಡುವುದಾದರೆ, ಹೀಗೆ ಶರೀರಕ್ಕನುಸಾರವಾಗಿ ನಡೆಯದೆ ಆತ್ಮಕ್ಕೆ ಅನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ನ್ಯಾಯ ಪ್ರಮಾಣವಾದ ನೀತಿಯು ನೆರವೇರುವುದು. ಅಂದರೆ ನೋಡಿ, ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯುವುದು, ಪವಿತ್ರಾತ್ಮನಿಗೆ ಅನುಸಾರವಾಗಿ ನಡೆಯುವುದು ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮ ಎನ್ನುವಂತಾಗಿ ನಾವು ಗ್ರಹಿಸ್ತೇವೆ. ಧರ್ಮಶಾಸ್ತ್ರ ಈ ರೀತಿಯಾಗಿ ನೆರವೇರುತ್ತದೆ. ನಾವು ಒಂದು ವಚನವನ್ನು ಮತ್ತೊಂದರ ಜೊತೆಗೆ ಹೋಲಿಸಿ ನೋಡಬೇಕು. ಧರ್ಮಶಾಸ್ತ್ರ ಅಳಿದು ಹೋಗೋದಿಲ್ಲ. ಯೇಸುವು ಧರ್ಮಶಾಸ್ತ್ರವನ್ನು ತೆಗೆದು ಹಾಕಲಿಕ್ಕೆ ಬರಲಿಲ್ಲ, ಆದರೆ ಅದನ್ನು ನೆರವೇರಿಸುವುದಕ್ಕೆ ಬಂದರು. ನಮ್ಮಲ್ಲಿಯೂ ಕೂಡ ಧರ್ಮಶಾಸ್ತ್ರವು ನೆರವೇರಬೇಕು. ನಮ್ಮಲ್ಲಿ ನೆರವೇರುವುದು ಹೇಗೆ ಸಾಧ್ಯ? ಧರ್ಮಶಾಸ್ತ್ರದ ನೀತಿಗೆ ಅನುಸಾರವಾದ ಷರತ್ತುಗಳು ಯಾವಾಗ ನಮ್ಮಲ್ಲಿ ನೆರವೇರುತ್ತವೆ ಎಂದರೆ, ನಾವು ಪ್ರತಿದಿನವೂ ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮನಿಗೆ ಅನುಸಾರವಾಗಿ ನಡೆಯುವಾಗ. ಇದು ಸಬ್ಬತ್ ಅಥವಾ ಇತರ ದಶಾಜ್ಞೆಗಳನ್ನು ನಾವು ಪಾಲಿಸುವುದರಿಂದ ಸಾಧ್ಯವಾಗ್ತೇವೆ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 20 ನೀವು ನೋಡಿ. ಸಂಪೂರ್ಣವಾಗಿ ಧರ್ಮಶಾಸ್ತ್ರವನ್ನು ನಾವು ನೆರವೇರಿಸಬೇಕಾಗ್ತದೆ. ನಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಯನ್ನು ಮೀರದಿದ್ದರೆ ನೀವು ಪರಲೋಕ ರಾಜ್ಯದಲ್ಲೇ ಸೇರಲಾರಿರಿ. ಯೇಸು ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕೆ ಬಂದರೂ ನಮ್ಮ ಜೀವಿತದಲ್ಲೂ ನಮ್ಮ ಹೃದಯಗಳಲ್ಲಿ ದೇವರ ನಿಯಮವು ನೆರವೇರಬೇಕು. ಹಳೆಯ ಒಡಂಬಡಿಕೆಯ ಅಡಿಯಲ್ಲಿ ಜನರು ಇದನ್ನು ಹಲವಾರು ಬಾಹ್ಯ ಆಚರಣೆಗಳ ಮೂಲಕ ನೆರವೇರಿಸಿದರು. ಅವರು ಪಾತ್ರೆಗಳ ಹೊರಭಾಗವನ್ನು ಶುಚಿ ಮಾಡುತ್ತಿದ್ದರು. ಆದರೆ ಈಗ ಪಾತ್ರೆಯ ಒಳಭಾಗದ ಬಗ್ಗೆ ದೇವರು ಆಸಕ್ತರಾಗಿದ್ದಾರೆ. ನಮ್ಮ ಜೀವಿತವು ಭೂಮಿಗೆ ಉಪ್ಪಾಗಿಯೂ ಲೋಕಕ್ಕೆ ಬೆಳಕಾಗಿಯೂ ಇರಬೇಕು. ಇಂತಹ ಜೀವಿತವು ಪವಿತ್ರಾತ್ಮನ ಮೂಲಕ ನಮ್ಮೊಳಗಿಂದ ಬರಬೇಕು. ಈಗ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನು ನೆಲೆಸಿರುವುದರ ಮೂಲಕ ಧರ್ಮಶಾಸ್ತ್ರವು ನೆರವೇರ್ತದೆ ಅನ್ನುವಂಥದ್ದನ್ನು ನಾವು ಗ್ರಹಿಸ್ತೇವೆ. ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 12-13 ನೀವು ನೋಡಿ. ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ಯಾವಾಗಲೂ ವಿಧೇಯರಾಗದಂತೆ ಈಗಲೂ ವಿಧೇಯರಾಗಿ, ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಭಯದಿಂದ ನಡುಗುತ್ತಾ ನಿಮ್ಮ ಸ್ವಂತ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ತನ್ನ ಸುಚಿತ್ತದ ಪ್ರಕಾರ ನಿಮ್ಮ ಉದ್ದೇಶವು ಕಾರ್ಯವನ್ನು ಸಾಧಿಸುವಾತನು ದೇವರೇ. ಪ್ರಿಯರೇ, ನೀವು ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಯಾಕೆಂದರೆ ದೇವರೇ ತನ್ನ ಶುಚಿತ್ವವನ್ನು ನೆರವೇರಿಸುವುದಕ್ಕೆ ನಿಮ್ಮಲ್ಲೊಂದು ಒಳ್ಳೆ ಉದ್ದೇಶವನ್ನಿಟ್ಟಿದ್ದಾನೆ. ಆ ಪ್ರಯತ್ನವನ್ನು ನೀವು ಮಾಡಿ. ರಕ್ಷಣೆ ಭೂತಕಾಲಕ್ಕೆ ಸಂಬಂಧಿಸಪಟ್ಟಂಥದ್ದಲ್ಲ. ದೇವರ ಕೋಪದಿಂದ, ದೇವರ ತೀರ್ಪಿನಿಂದ ರಕ್ಷಣೆಯಾಗಿದೆ. ಆ ರಕ್ಷಣೆ ದೇವರು ಬರುವಂತೆ ಉಚಿತಾರ್ಥವರವಾಗಿದೆ. ನಾವು ಸ್ವಂತ ಶ್ರಮದಿಂದ ಅದನ್ನು ಪಡೆಯಲು ಎಂದಿಗೂ ಸಾಧ್ಯವಿಲ್ಲ. ಕರ್ತನು ಕೊಟ್ಟಂಥ ಕೃಪಾವರಗಳನ್ನು ಯೇಸುವು ಶಿಲುಬೆಯ ಮೇಲೆ ನಮಗಾಗಿ ಮಾಡಿ ಮುಗಿಸಿದ್ದಾರೆ ಅನ್ನುವಂಥದ್ದನ್ನು ನೀವು ನೆನೆಸಿಕೊಳ್ಳಿ. ನಾವು ಈಗಾಗಲೇ ಪಾಪದ ದಂಡನೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ. ನಾವು ಪಾಪದ ಬಲದಿಂದ ರಕ್ಷಣೆ ಹೊಂದುತ್ತಿದ್ದೇವೆ. ಒಂದು ದಿನದಲ್ಲಿ ಯೇಸು ಹಿಂದಿರುಗಿ ಬರುವಾಗ ನಾವು ಪಾಪದ ಸ್ವಭಾವದಿಂದ ರಕ್ಷಣೆ ಹೊಂದಲಿದ್ದೇವೆ. ದೇವರ ವಾಕ್ಯದಲ್ಲಿ ಎಲ್ಲೆಲ್ಲಿಯೂ ದೇವರು ನಮ್ಮಲ್ಲಿ ಕಾರ್ಯ ಸಾಧಿಸುವ ಕುರಿತಾಗಿ ಮಾತನಾಡುತ್ತಾರೋ, ಉಲ್ಲೇಖಿಸುತ್ತಾರೋ, ಪವಿತ್ರಾತ್ಮನ ಪ್ರಾಥಮಿಕವಾಗಿ ಕರ್ತನು ಲೌಕಿಕತೆಯಿಂದ ನಮ್ಮನ್ನು ಪ್ರತ್ಯೇಕಿಸಿದ್ದಾರೆ. ದೇವರು ನಮ್ಮೊಳಗೆ ಉಂಟು ಮಾಡುವ ಸ್ವಭಾವವನ್ನು ನಾವು ಬಲಪಡಿಸಿಕೊಳ್ಳಬೇಕು. ದೇವರು ನಮ್ಮೊಂದಿಗೆ ಕಾರ್ಯ ಸಾಧಿಸುತ್ತಿದ್ದಾರೆ. ದೇವರು ನಮ್ಮ ಜೀವಿತದಲ್ಲಿ ಶರೀರಾತ್ಮಗಳ ಕಲ್ಮೋಷವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಳ್ಳುವಾಗ ಕರ್ತನು ನಮ್ಮನ್ನು ರಕ್ಷಣೆಯಿಂದ ನಡೆಸಿದ್ದಾನೆ. ರಕ್ಷಣೆ ಬಲಪಡಿಸಿದ್ದಾನೆ. ನಮ್ಮನ್ನು ಉನ್ನತಕ್ಕೆ ನಡೆಸಿದ್ದಾನೆ. ನಮ್ಮನ್ನು ಆಶೀರ್ವದಿಸ್ತಾನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಈ ಹೊಸ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ.
ಹೊಸ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡ್ತಿದ್ದಾರೆ ಸ್ವಾಮಿ, ಅವರಿಗೆ ಆರೋಗ್ಯ ಕೊಡು, ಅಧಿಕಾರ ಕೊಡು, ಆರೋಗ್ಯ ಕೊಡು, ಅಧಿಕಾರ ಕೊಡು ಸ್ವಾಮಿ, ಆರೋಗ್ಯ ಕೊಡು, ಅಧಿಕಾರ ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್.